ಬೆಳಗ್ಗೆ ಒಂದು ಸೂರ್ಯ ಹುಟ್ಟಿ ಸಾಯಂಕಾಲ ಒಂದು ಸೂರ್ಯ ಮುಳುಗಿದ್ರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆನೆ ಅಸಂಖ್ಯಾತರ ಶೋಷಿತರ ದಲಿತರಿಗೆ ಬೆಳಕು ಕೊಟ್ಟದ ಸೂರ್ಯ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಬಂಧುಗಳೇ, ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಾವು ಹಿರಿಯೂರಲ್ಲಿ ಕೊಂಡಾಡ್ತಾ ಇದ್ದೀವಿ. ಇವತ್ತು ಹಿರಿಯೂರಲ್ಲಿ ಮಾತ್ರ ಜಯಂತಿ ಮಾಡ್ತಾ ಇದೀವ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಲಂಡನ್, ಜಪಾನ್, ಸ್ವಿಟ್ಜರ್ಲ್ಯಾಂಡ್, ಅಮೆರಿಕಾ, ಆಸ್ಟ್ರೇಲಿಯಾ ಎಲ್ಲಾ ಕಂಟ್ರಿಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಕೊಂಡಾಡ್ತಾ ಇದ್ದಾರೆ. ಎಲ್ಲಾ ಕಂಟ್ರಿಗಳಲ್ಲೂ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ವರ್ಷದ 365 ದಿವಸನೂ ಯಾವುದಾದ್ರು ಒಂದು ಅದ್ದೂರಿ ಜಯಂತಿ ನಡೀತಾ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾತ್ರ. 1891 ಇಸ್ವಿಲಿ ತಂದೆ ರಾಮ್ಜಿ ತಾಯಿ ಭೀಮಾಬಾಯಿ ಅವರಿಗೆ ಮಧ್ಯಪ್ರದೇಶದ ಮೊಹನ್ ಒಂದು ಗ್ರಾಮದಲ್ಲಿ ಭೀಮರಾವ್ ಅಂತ ಒಬ್ಬ ಹುಡುಗ ಏಪ್ರಿಲ್ 14 ಹುಟ್ಟಿದ್ದಾರೆ. ಹುಟ್ಟಿದಂತ ಸಂದರ್ಭದಲ್ಲಿ ತನ್ನ ಮಗನ ಶಾಲೆ ಸೇರಿಸ್ಬೇಕಾದ್ರೆ ಯಾವ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಲ್ಲ, ಕೊನೆಗೆ ಯಾವ್ದೋ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ. ಅಡ್ಮಿಷನ್ ಮಾಡ್ಕೊಂಡ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳು ಟೇಬಲ್ ಮೇಲೆ ಕುತ್ಕೊಂಡು ಪಾಠ ಕೇಳ್ತಿದ್ರೆ ಈ ಭೀಮರಾವ್ ಹುಡುಗ ಮನೆಯಲ್ಲಿ ನೆಂದಿರೋ ಒಂದು ಗೋಣಿ ಚೀಲ ತಂದು ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಪಾಠ ಕೇಳ್ತಿರ್ತಾರೆ. ಆ ಒಂದು ಬಾಲ್ಯ ಜೀವನದಲ್ಲೂ ಓದುವಂತ ಸಂದರ್ಭ ಹುಡುಗನಿಗೆ ಸಾಕಷ್ಟು ಅವಮಾನ ಮಾಡ್ತಾರೆ. ನೀವು ಶೂದ್ರರು, ಅಸ್ಪೃಶ್ಯರು ಅಂತ ಹೇಳಿ ಅವ್ರಿಗೆ ಮಧ್ಯಾಹ್ನ ಕುಡಿಯಕ್ಕೆ ನೀರನ್ನ ಕೊಡಲ್ಲ, ನೀರನ್ನ ಮುಟ್ಟಿಸ್ಕೊಳ್ಳಲ್ಲ, ಬೇರೆ ವಿದ್ಯಾರ್ಥಿಗಳು ಹತ್ರನ ಸೇರಿಸ್ಕೊಳ್ಳಲ್ಲ. ಯಾವ ಜನ ಆ ಒಂದು ಭೀಮರಾವ್ ಅವಮಾನ ಮಾಡ್ತಾರೋ, ಯಾವ ಜನ ಭೀಮರಾವ್ನ ಮುಟ್ಟಿಸ್ಕೊಳ್ಳಲ್ವೋ, ಯಾವ ಜನ ಭೀಮರನ್ನ ದೇವಸ್ಥಾನ ಪ್ರವೇಶ ಮಾಡಕ್ ಬಿಡಲು, ಯಾವ ಜನ ಭೀಮರನ್ನ ಮನೆಯೊಳಗೆ ಪ್ರವೇಶ ಮಾಡಕ್ ಬಿಡಲು ಅಂತ ಇಡೀ ಭಾರತ ದೇಶದ 130 ಕೋಟಿ ಜನರ ಹಣೆ ಬರ ಬರ್ತಾರೆ ಇದೇ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ಬಂಧುಗಳೇ, ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬರೀ ಫೋಟೋದಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಂತ ಕಷ್ಟ, ಅವರ ನೋವು, ಅವರ ಒಂದು ಇಡೀ ಜೀವನ ಪೂರ್ತಿ ಅವ್ರು ಯಾವ ರೀತಿ ಕಷ್ಟಗಳನ್ನ ಎದುರಿಸ್ಕೊಂಡು ಬಂದ್ರು ಅಂತ ಹೇಳಿದ್ರೆ ನಿಜವಾದ ನಮ್ಗೆಲ್ಲ ಕಣ್ಣೀರು ಬರ್ತದೆ ಕಣ್ಣಲ್ಲಿ. ಈ ದೇಶದಲ್ಲಿ ಬಹುಶಃ ಸಾಹೇಬರು ಸಂವಿಧಾನ ಬರ್ತಿಲ್ಲ ಅಂತ ಹೇಳಿದ್ರೆ ಈ ದೇಶನೇ ಬೇರೆ ರೀತಿ ಅಲ್ಲಲ್ಕೊಳ್ಳಲಾಗಿರೋದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು